ಸೌಂಡ್ ಜಾಸ್ತಿ ಆಗುತ್ತೆ ಗಂಡಸಿ ಸದಾನಂದ ಸ್ವಾಮಿ ಅಂತ ಮೊನ್ನೆ ಅಷ್ಟೇ ದೇವದೂತ UA ಸರ್ಟಿಫಿಕೇಟ್ ಸಿಕ್ಕಿದೆ ನಮಗೆ. ನಿರ್ಮಾಪಕ, ನಿಮ್ಮ ಆಶೀರ್ವಾದ ಇರಬೇಕು. ಬಂಗಾರದ ಮನುಷ್ಯ. ರಾಷ್ಟ್ರೀಯ ವಾಹನ ಚಾಲಕರ ಒಕ್ಕೂಟ ಅಂತ ಸುಮಾರು 23 ವರ್ಷದಿಂದ ನಾನು ಅದ್ರ ಕೂಡ ಅಧ್ಯಕ್ಷ ಆಗಿದ್ದೀನಿ. ದಿಲೀಪ್ ಅವರು ನನ್ನ ಸ್ನೇಹಿತ ಮೊನ್ನೆ ಈ ಶಾಪಿಗೆ ಕರೆದಾಗ ಬಂದು ನೋಡಿದೆ. ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾಗಿ ನಾನು ಕೇಳ್ಕೊಟ್ಟಾಗ 3,299 ರೂಪಾಯಿಗೆ ಒಂದು ಕಿಟ್ ಇದೆ. ಹಣ ನಿಮಗೆ ಬಲ್ಕಲ್ಲಿ ತೊಗೊಂಡಾದರೆ ಒಂದು 200 ರೂಪಾಯಿ ಸಿಗುತ್ತೆ ಅಂದಾಗ ನಮ್ಮ ಆಟೋ ಚಾಲಕರು ಇರ್ಬೋದು, ಟ್ಯಾಕ್ಸಿ ಚಾಲಕರು ಇರ್ಬೋದು, ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತು ಕ್ವಾಲಿಟಿ ಐಟಮ್ನ ಚೆಕ್ ಮಾಡಿದೆ. ನಿಜವಾಗ್ಲೂ ನಾವು ಕಡಲೆ ಬೀಜ ಇರ್ಬೋದು, ಕೆಲವು ಆಯಿಲ್ಲು ಮತ್ತು ಅಕ್ಕಿಗಳು ತೋರಿಸಿದ್ರು. ನಿಜವಾಗ್ಲೂ ಮನೆಗೆ ತೊಗೊಂಡೋಗಿ ಟೇಸ್ಟ್ ಮಾಡಿದಾಗ ಒಪ್ಕೊಂಡ್ರು. ಒಂದು 4-5 ಮನೆ ಚಾಲಕರ ಮನೆಗೂ ಕೊಟ್ಟು ಖುಷಿಯಾಗಿ ಒಪ್ಕೊಂಡಿದ್ದಾರೆ. ನಾವು ಕೂಡ ಇವ್ರ ಜೊತೆ ಸಂಸ್ಥೆ ಜೊತೆ ಟೈಅಪ್ ಆಗಿದ್ದೀವಿ. ಅಂದರೆ ಏನು ನಿಗದಿತ ಬೆಲೆ ಇದೆ ಅದಕ್ಕಿಂತ ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಇಂಥ ಒಂದು ಬೆಂಗಳೂರಿಗೆ ಬೇಕಾಯಿತು. ನಾನು ಹೇಳಿದೆ, ನೋಡಪ್ಪ ಬೆಂಗಳೂರಿನ ಎಲ್ಲ ಕಡೆ ಡ್ರೈವರ್ಗಳಿದ್ದಾರೆ, ನನ್ನಲ್ಲೇ 1,37,000 ಜನ ಸದಸ್ಯರಿದ್ದಾರೆ, ಹೆಂಗೆ ಡೆಲಿವರಿ ಕೊಡ್ತೀರಾ ಅಂದಾಗ, ಇಲ್ಲ ನಾನು ಡೋರ್ ಡೆಲಿವರಿ ಇದೆ, ಮನೆ ಬಾಗಿಲಿಗೆ ಈ ಮೇಲ್ಗಡೆ ಎಲ್ಲ ಆಫೀಸೆಲ್ಲ ತೋರಿಸಿದ್ರು. ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ, ಡೋರ್ ಡೆಲಿವರಿ ಕೊಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ. ನಮಸ್ಕಾರ. ಮತ್ತು ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಸೇರಿ ಇದೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಿದೆ, ಎಲ್ಲ ಐಟಮ್ಸು ಒಳ್ಳೆ ಚೆನ್ನಾಗಿರೋ ಐಟಮ್ಸು ಇಲ್ಲಿ ಇದು ಮಾಡ್ತಿದ್ದಾರೆ, ವಿತರಣೆ ಮಾಡ್ತಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ನವರಿಗೆ, ಚಾಲಕರಿಗೆ, ಆ ಚಾಲಕರಲ್ಲೆಲ್ಲ ಬರುತ್ತೆ. ಸ್ವಾಮಿಯವರು ಹೇಳಿದ್ರಲ್ಲ, ಆಟೋ ಚಾಲಕರು ಇರ್ಬೋದು, ಕಾರ್ ಚಾಲಕರು ಇರ್ಬೋದು, ಮತ್ತು ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು, ಹೋಟೆಲ್ ಕಾರ್ಮಿಕರು ಇರ್ಬೋದು, ಗಾರ್ಮೆಂಟ್ನವ್ರು ಇರ್ಬೋದು. ಗಾರ್ಮೆಂಟ್ನವ್ರಿಗಂತೂ ತುಂಬ ಕಷ್ಟದಲ್ಲಿದ್ದಾರೆ ಅವರು. ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಆಮೇಲೆ ಇದೇ ಐಟಮ್ಸು ನೀವು ಹೊರಗಡೆಯಿಂದ ನೀವು ತೊಗೊಂಬಂದರೆ ಒಂದು 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ದಿಲೀಪ್ ಅವರೇ? ಹೌದು, 1,700 ರೂಪಾಯಿ ಜಾಸ್ತಿ ಆಗುತ್ತೆ. 1,700 ರೂಪಾಯಿ ಜಾಸ್ತಿ ಆಗುತ್ತೆ. ಅದು ಇದು ಇಲ್ಲಿ ತುಂಬ ಸಬ್ಸಿಡಿ ಥರ ಇದಾಗ್ತಾ ಇದೆ. ಇಂಥ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಒಳ್ಳೆಯದಾಗಲಿ. ಹೋಲ್ಸೇಲ್ ಬಾಸ್ಕೆಟ್ ಸರ್, ನಿಮಗೂ ಒಳ್ಳೆಯದಾಗಲಿ ಸರ್. ತುಂಬ ಇದು ಮುಂದುವರಿತಾ ಹೋಗಲಿ, ನಿಮಗೆ ಎಲ್ಲರ ಬೆಂಬಲ ಸಿಗಲಿ. ಯಾಕಂದರೆ ಇದು ಜನ ಬೆಂಬಲ ಇದ್ರೇ ಇದು ಮುಂದುವರಿಯೋದು. ಹಾಗಾಗಿ ನಿಮಗೆ ಎಲ್ಲರ ಬೆಂಬಲ ಸಿಕ್ಕಿ ಇದು ಹಾಗೆ ಮುಂದುವರಿತಾ ಹೋಗಲಿ. ಗಾಡ್ ಬ್ಲೆಸ್. ಗುಡ್ ಲಾಸ್. ಮಾಡ್ತಾನೆ ಇರ್ತಾರೆ ಪ್ರಯತ್ನ. ಈ ಸಲ ಶ್ರೀ ಮೂಕಾಂಬಿಕಾ ರೇಷನ್ ಕಿಟ್, ಇದು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಅದರ ಇನ್ನೊಂದು ಮುಖ ಅಂತ ಅನ್ಸುತ್ತೆ. ಮೈಕೆ ಬಂದ್ಬಿಡ್ತು. ನನ್ನ ವಾಯ್ಸ್ ಏನು ತೊಂದರೆ. ಹಾಗಾಗಿ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ನನಗೆ ಈ ಎಣ್ಣೆ ನೋಡಿ ಅನಿಸ್ತಾ ಇರೋದು, ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್ಕು. ಅದನ್ನು ಇಲ್ಲೇ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಅವ್ರ ಜೊತೆ ನೀವು ಕೋಪ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಅನಿಸುತ್ತೆ. ಯಾಕೆಂದ್ರೆ ನಮ್ಮ ಮನೆಗೆ ನಾನು ಗಾಣದ ಎಣ್ಣೆನೇ ತರಿಸೋದು, ಹಾಗಾಗಿ ಹೇಳಿದೆ. ಖಂಡಿತ ಬಿಡ, ಆಯಿತಾ? ಭಾಳ ಒಳ್ಳೆಯ ವಿಚಾರ. ಮತ್ತು IFMA ಬಗ್ಗೆ ಇನ್ನೂ ದೀರ್ಘವಾಗಿ ನನಗೇನು ಸರಿಯಾಗಿ ಗೊತ್ತಿಲ್ಲ, ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹಾರೈಸ್ತೀನಿ. ನೆಕ್ಸ್ಟ್ ಮಾತಾಡ್ತಾ ಇದ್ದೀವಿ ಬಿಡ, ಮಾತಾಡ್ತಾ ಅವ್ರಿಗೆ ಓಕೆ ಅಂದರೆ ಕಿಟ್ ಅವ್ರಿಗೆ ಕೊಡ್ತೀವಿ. ಅಲ್ಲ, ಕಿಟ್ ಬರುತ್ತೆ ಅನ್ನೋದಾದ್ರೆ ಅದಕ್ಕೆ ಸಮಸ್ಯೆ ಇಲ್ಲ. ಆಗಲಿ, ಒಳ್ಳೇದಾಗಲಿ. ಚಿತ್ರರಂಗದ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ, ಭಾಳ ಮುಖ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಮತ್ತು ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ. ಅದ್ರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಾವಿಸ್ತೀನಿ. ಸೊ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ. ಶುಭವಾಗಲಿ, ಹಾರೈಸ್ತೀನಿ. ಶುಭವಾಗಲಿ. ಪ್ರೀತಿಯ ಮಾಧ್ಯಮ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ಭಗವನ್ ನಿಯಾಮಕ ಕರುಣಿಸಲಿ. ಹೇರಂಬನೆಗೆ ವಂದಿಸ್ತಾ ಆರಂಭ ಮಾಡ್ತಾ ಪ್ರಾರಂಭದ ಈ ಮೂಕಾಂಬಿಕಾ ಅಂದ್ರೆ ಮೌನವಾಗಿ ಮನೆಗಳಿಗೆ ತಲುಪಿಸುವಂಥದ್ದು. ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ, ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇನ್ವಿಟೇಷನ್ನು ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸ್ತಕ್ಕಂತಹದ್ದು. ಚಾಲಕ ಮಾತ್ರ ಅಲ್ಲ, ಬಾಲಕ, ಮಾಲೀಕ,
ಚಾಲಕ, ಇದನ್ನು ವೃತ್ತಿಯಾಗಿ ಮಾಡ್ಕೊಳ್ತಾ ಕಾಯಕ, ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು. ಇನ್ನು ಏನು ಈ ಒಂದು ಮೂಕಾಂಬಿಕಾ ಕಿಡ್ಸ್ ಅಂತ ಏನಿದೆಯೋ, ನೀವು ಒಮ್ಮೆ ಗಮನಿಸಿ, ಎಲ್ಲಾದರೂ ಮಾಲ್ಗಳಿಗೆ ನೀವು ಹೋದರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀರಿ, ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ಅಷ್ಟೇ ಯಾರಾದರೂ ತರ್ತೀವ, ಅಲ್ಲಿ ಹೋದರೆ ಇನ್ನೂ ಅಕ್ಕಪಕ್ಕ ಒಂದಷ್ಟು ತಗೊಳ್ತೀವಿ. ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಳ್ಳುತ್ತಾ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ. ಬಹುಶಃ ನೀವೇನು ಪಟ್ಟಿ ಒಂದು 10,000 ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು 2,000 3,000 ಎಕ್ಸ್ಟ್ರಾ ಆಗುತ್ತೆ. ನೀವು ಡಿಮಾರ್ಟ್ಗೆ ಹೋಗಿ ಅಥವಾ ಯಾವುದೇ ಮಾಲ್ಗೆ ಹೋದರೂ ಕೂಡ, ಯಾಕಂದ್ರೆ ನಮಗೆ ಮತ್ತು ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಎಕ್ಸ್ಟ್ರಾ ತೊಗೊಂಡೇ ನಾವು ಬರ್ತೀವಿ. ಆದರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹದ್ದು ಒಂದು ಸೊಸೈಟಿಗೆ ಒಂದು ಮೆಸೇಜನ್ನು ಕೊಡೋದೇ ಆದರೆ, ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲವೂ ಕೂಡ ಈ ಮೂಕಾಂಬಿಕಾ ಕಿಡ್ಸ್ ಅಂತ ಏನು ಇದೆಯೋ, ಈ ಒಂದು ಫಿಲಮ್ ಮೇಕರ್ಸ್ ಅಸೋಸಿಯೇಷನ್ ಏನು ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಜೀವ ಮತ್ತು ಜೀವನ ಎರಡು ಮಾಡ್ಕೊಂಡು ಹೋಗಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ. ನಾವೆಷ್ಟೀಗ 3,000 ಅಥವಾ 7,000 ಎಷ್ಟೋ ಇಟ್ಟಿದ್ದಾರೋ, ಒಂದು 4 ಹಂತದಲ್ಲಿ ಮಾಡಿದ್ದಾರೆ. ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಇದೆ. ನಮಗೆ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ. ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ಕಿಡ್ಸ್ ನಮ್ಮ ಮನೆಗೆ ತಲುಪಿಸ್ತಾ ಇದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕಾ ಕಿಡ್ಸ್ ಬಗ್ಗೆ ತಿಳಿಸೋದೇ ಆದರೆ ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ಹಾಗಾಗಿ ಇದು ಅನವಶ್ಯಕತೆಯಲ್ಲಿ ಆಗ್ತಕ್ಕಂತಹದ್ದು. ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಹಾಕುತ್ತೆ, ಅಂದರೆ ಕಟ್. ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ, ಹಿಟ್. ಅಲ್ಲಿಂದ ಆಚೆಗೆ ಈ ಒಂದು ಮೂಕಾಂಬಿಕಾ ಮತ್ತು ನಾವೆಲ್ಲರೂ ಕೂಡ ಹಿಟ್ ಹಿಟ್ ಅಂತ ಹೇಳ್ತಾ ನಿಮಗೆಲ್ಲರೂ ಕೂಡ ಆಯುರ ಆರೋಗ್ಯವನ್ನು, ಐಶ್ವರ್ಯವನ್ನು, ಸುಖ ಸಂಪತ್ತನ್ನು ಕೊಡಲಿ ಅಂತ ಹಾರೈಸ್ತೇನೆ. ಮುಂದಿನ ಸಿನಿಮಾಗೆ ಸಂಭಾಷಣೆ